ಪಂಚರಾಜ್ಯ ಚುನಾವಣೆ, ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಗಲಾಟೆಯ ನಡುವೆ ಕರ್ನಾಟಕದಲ್ಲಿ 1 ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆನೂ ಮುಗಿತಿವತ್ತು. ನ್ಯಾಯಾಲಯದ ಆದೇಶದ ಮೇರೆಗೆ, ಹೈಕೋರ್ಟ್ನ ಆದೇಶದ ಮೇರೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಿತು. ತಿರಸ್ಕಾರಗೊಂಡಿದ್ದ 279 ಮತಗಳ ಮರು ಎಣಿಕೆ ನಡೆಯಿತು. ಫಲಿತಾಂಶದಲ್ಲಿ ಯಾವುದೇ ಬದಲಿಲ್ಲ ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ರು. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ರಾಜೇಗೌಡರು ಶಾಸಕರಾಗಿದ್ದಾರೆ. ಗೆದ್ದದ್ದು 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದದ್ದು ಕೇವಲ 201 ಮತಗಳ ಅಂತರದಿಂದ. 1822 ಅಂಚೆ ಮತಗಳ ಬಂದಿದ್ವು. ಅವುಗಳ ಪೈಕಿ 279 ರಿಜೆಕ್ಟ್ ಆಗಿದ್ವು, ತಿರಸ್ಕೃತಗೊಂಡಿದ್ದವು. ಆ ತಿರಸ್ಕೃತಗೊಂಡ ಮತಗಳ ಮರುಪರಿಶೀಲನೆ ನಡೀಬೇಕು ಅಂತ ರಾಜೇಗೌಡರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಸೋತಿದ್ದ ಜೀವರಾಜ್ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಅಂಚೆ ಮತಗಳ, ತಿರಸ್ಕೃತಗೊಂಡಿದ್ದ ಅಂಚೆ ಮತಗಳ ಮರು ಎಣಿಕೆ ನಡೆಯಿತು. ಫಲಿತಾಂಶದಲ್ಲಿ ಯಾವುದೇ ಬದಲಿಲ್ಲ ಅಂತಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಾಸಕರ ಬೆಂಬಲಿಗರ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀವಿ. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮ್ಮ ಜಯ ಸಿಕ್ಕೇ ಸಿಗುತ್ತೆ ಅಂತ. ಆದ್ರಿಂದ ಆ ಜಯ ಸಿಕ್ಕಿದೆ. ಅವರ ಒಂದು ಒಳ್ಳೆತನಕ್ಕೆ, ಅವರ ಸತ್ಯಕ್ಕೆ ಜಯ ಅಂತ ನಾನು ಹೇಳಕ್ ಬಯಸ್ತೀನಿ. ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಬಿಡಬೇಡಿ. ಹಾಗೆ ಅವರು ಅವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ರಿಪೀಟ್ ಮಾಡಿಬಿಡಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಜೈ TDR, ಜೈ TDR. 100% ನಾವು ವಿಜಯೋತ್ಸವ ಆಚರಿಸ್ತೀವಿ. 3ನೇ ಸಲ ಗೆದ್ದಿದ್ದಾರೆ ನಮ್ಮ MLA. ಈಗ 5ನೇ ವರ್ಷ ಮತ್ತೆ ಕೊಡ್ಲಿ ಎಕ್ಸ್ಟ್ರಾ. ಆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಂತ ಸಂದರ್ಭದಲ್ಲಿ ಬಿಜೆಪಿಯರು ಮತ್ತು ಕಾಂಗ್ರೆಸ್ನ ಎಲ್ಲ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಪರಿಶೀಲನೆ ಮಾಡಿದ್ರು. ಜೀವರಾಜ್ ಅವರಿಗೆ ಬೇರೆ ಕೆಲಸ ಇಲ್ಲ, ಹಾಗಾಗಿ ರಾಜಕೀಯದಲ್ಲಿ ನಿರುದ್ಯೋಗಿ ಆಗಿರೋದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗಲಾದರೂ ಕೂಡ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನಾದರೂ ಕೂಡ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹನ ಮಾಡ್ತೀನಿ. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮ್ಮ ಜಯ ಸಿಕ್ಕೇ ಸಿಗುತ್ತೆ ಅಂತ. ಆದ್ರಿಂದ ನಿಷ್ಪಕ್ಷಪಾತವಾಗಿ ನಡೆದಿತ್ತು ಮತ ಎಣಿಕೆ. ಆದರೂ ಬಿಜೆಪಿ ಅಭ್ಯರ್ಥಿ ಕೋರ್ಟಿಗೆ ಹೋದ್ರು. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಈಗ ನ್ಯಾಯ ಸಿಕ್ಕಿದೆ ಅಂದ್ರು ಶಾಸಕ TD ರಾಜೇಗೌಡರು. ಅಗ್ನಿ ಪರೀಕ್ಷೆ ಅಂತ ಹೇಳಕ್ಕೆ ಬರೋದಿಲ್ಲ. ಚುನಾವಣೆ ಅವ್ರ ಕಡೆ ಏಜೆಂಟ್ಗಳಿದ್ದು, ನಮ್ಮ ಕಡೆ ಏಜೆಂಟ್ಗಳಿದ್ದು, ಅವ್ರ ಕ್ಯಾಂಡಿಡೇಟ್ಗಳಿದ್ದು. ನಾನೇ ಆ್ಯಕ್ಚುಲಿ ತಡವಾಗಿ ಬಂದೆ. ಯಾವುದೇ ನಿಷ್ಪಕ್ಷಪಾತವಾದಂಥ ಮತ ಎಣಿಕೆ ಆಗಿದೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಇತ್ತು. ಅದು ಯಾಕೆ ಕೋರ್ಟಿಗೆ ಹೋದ್ರು ಅಂತ ಗೊತ್ತಿಲ್ಲ. ಬರೀ ಕೋರ್ಟಿಗೆ ಮರು ಮತದಾನದ ಎಣಿಕೆ ಮಾತ್ರ ಅವ್ರು ಹಿಡ್ಕೊಂಡು ಹೋಗಿದ್ರೆ ನಾವು ಕೋರ್ಟಿಗೆ ಹೋಗ್ತಿರಲಿಲ್ಲ, ಅಪೀಲ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೋರ್ಟ್ ಏನು ವರ್ಡಿಕ್ಟ್ ಕೊಡ್ತದೆ ಅದಕ್ಕೆ ಬದ್ಧ ಆಗ್ತಾಯಿತ್ತು. ಅದ್ರ ಜೊತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದು, ಸುಳ್ಳು ಆರೋಪಗಳನ್ನು. ಅದಕ್ಕೇನು ಲೆಕ್ಕ ಇತಿ ಮಿತಿ ಇಲ್ದಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ರು.
ಆ ಆರೋಪದಲ್ಲಿ ನನಗೆ ನ್ಯಾಯ ಕೇಳಬೇಕಾಗಿತ್ತು. ನನಗೆ 13 ವರ್ಷದಿಂದ ನಿರಂತರವಾಗಿ ಕಿರುಕುಳ ಕೊಟ್ಕೊಂಡು ಬಂದೆ. ಅದು ಯಾರಿಗೆ ಗೊತ್ತಿಲ್ಲ, ನಾನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು. ಅಲ್ಲ, ಅದು ನೋವಾಯಿತು ಮನಸ್ಸಿಗೆ. ಇಡೀ ರಾಜ್ಯದಲ್ಲಿ ಇಲ್ಲಿ ಇಂಥವ್ರು ಒಂದು 2-3 ಜನ ಇದ್ದಾರೆ ಅಷ್ಟೇ. ಇಡೀ ರಾಜ್ಯದಲ್ಲಿ ನಾವು ವಿಧಾನಸಭೆಯಲ್ಲಿ ಇರ್ತೀವಿ, ನಾವು ಅಧಿವೇಶನದ ಒಳಗಡೆ ನಾವೇನು ಮಾತಾಡಬೇಕು, ಪಕ್ಷದ ಪರ ಅಭಿವೃದ್ಧಿ ಪರ ಮಾತಾಡ್ತೀವಿ. ಹೊರಗಡೆ ಬಂದು ನಾವೆಲ್ಲ ಸ್ನೇಹಿತರಾಗಿರ್ತೀವಿ. ಇವ್ರದೊಂದು ವಿಚಿತ್ರ ಕ್ಯಾರೆಕ್ಟ್ರು, ಅದು ಕಣ್ಣಿರಲ್ಲ. ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಕಾರ್ಯಕರ್ತರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಹಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ತೊಡಸ್ಕೊಳಕ್ಕಾಗ್ತಾ ಇಲ್ಲ. ಇವ್ರ ಕಿರುಕುಳ, ಇವರು ಕೋರ್ಟು, ನ್ಯಾಯಾಲಯ, ಲಾಯರ್ ಮನೆ, ಇದರಲ್ಲೇ ನಮ್ದು ಭಾಳ ದಿನ ಕಳಿಸಿದ್ರಲ್ಲ ಅಂತ ನೋವಾಯಿತು. ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ಬೆಳಗ್ಗಾದರೆ ಪಂಚರಾಜ್ಯ ಚುನಾವಣೆಗಳ ಮತ ಎಣಿಕೆ. ಅದರ ಜೊತೆಗೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳು, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳ ಮತ ಎಣಿಕೆ. ಬಾಗಲಕೋಟೆಯಲ್ಲಿ ಮೂಡ್ ಹೆಂಗಿದೆ ಅನ್ನೋದನ್ನು ನಿನ್ನೆ ಮಾತಾಡಿದ್ವಿ. ಇವತ್ತು ದಾವಣಗೆರೆ ದಕ್ಷಿಣದ ನೋಡೋಣ. ಸೋಲು ಗೆಲುವಿನ ಲೆಕ್ಕಾಚಾರಗಳ ಭರ್ಜರಿಯಾಗಿ ನಡೀತಾ ಇದ್ದಾವೆ. ಎರಡು ಕ್ಷೇತ್ರಗಳ ಪೈಕಿ ದಾವಣಗೆರೆ ದಕ್ಷಿಣವೇ ಹೆಚ್ಚು ಕುತೂಹಲಕಾರಿ. ಕಾಂಗ್ರೆಸ್ನಿಂದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಮುಸ್ಲಿಂ ನಾಯಕರು ಆಗ್ರಹಿಸಿದ್ರು. ಪಕ್ಷ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡುವ ನಿರ್ಧಾರ ಮಾಡಿತು. ಸಾದಿಕ್ ಪೈಲ್ವಾನ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು, ನಾಮಿನೇಷನ್ ವಾಪಸ್ ಪಡೆಯುವ ದಿನ ಮುಗಿದ ಮಾರನೇ ದಿವಸ ಸಿದ್ದರಾಮಯ್ಯನವರು ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ದು, ಆ ನಂತರ ಅವರು ಸಮರ್ಥ ಪರವಾಗಿ ಪ್ರಚಾರ ಮಾಡಿದ್ದು ಎಲ್ಲವನ್ನೂ ನೀವು ಗಮನಿಸಿದ್ದೀರಿ. ಮತದಾನ ಮುಗಿದ ಮಾರನೇ ದಿವಸ ಸಲೀಂ ಅಹಮ್ಮದ್, ರಿಜ್ವಾನ್ ಅರ್ಷದ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಸಮರ್ಥರನ್ನ ಸೋಲಿಸುವುದಕ್ಕೆ ಕಾಂಗ್ರೆಸ್ನ ನಾಯಕರೇ ಪ್ರಯತ್ನಿಸಿದ್ರು. ಎಸ್ಡಿಪಿಐ ಅಭ್ಯರ್ಥಿಗೆ ದುಡ್ಡು ಕೊಟ್ಟರು ಅಂತ ಆರೋಪ ಮಾಡಿದಾಗ ದಾವಣಗೆರೆ ದಕ್ಷಿಣ ಬೇರೆಯದೇ ದಿಕ್ಕಿನಲ್ಲಿ ಏಕಾಏಕಿ ಚರ್ಚೆಗೆ ಬಂತು. ಈಗ ಕುತೂಹಲ, ರಿಸಲ್ಟ್ ಏನಾಗುತ್ತೆ ಅಂತ. ಕಾಂಗ್ರೆಸ್ ನಾಯಕರುಗಳನ್ನ ಖಾಸಗಿಯಾಗಿ ಕರೆದು ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಲೆಕ್ಕಾಚಾರ ಹೇಳ್ತಾರೆ. ಎರಡೂ ಪಕ್ಷಗಳಲ್ಲಿ ಗೆಲುವಿನ ವಿಶ್ವಾಸ ಇದೆ. ಹತ್ತತ್ರ 28,000 ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ದುಕೊಂಡಿದ್ದ ಕ್ಷೇತ್ರ. ಅಷ್ಟು ಲೀಡ್ ಇರೋದಿಲ್ಲ, ಆದರೂ ಸಮರ್ಥ ಗೆಲ್ತಾರೆ ಅಂತ ಕೆಲವರು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವರಷ್ಟು ಅಲ್ಲದೆ ಹೋದ್ರು ಸ್ವಲ್ಪ ಲೀಡ್ನಲ್ಲಾದರೂ ಸಮರ್ಥ ಗೆಲ್ತಾರೆ ಅಂತ ಕಾಂಗ್ರೆಸ್ ನಾಯಕರುಗಳ ಪೈಕಿ ಕೆಲವರು ಹೇಳ್ತಾರೆ. ಬಿಜೆಪಿ ಅವರಲ್ಲಿ ಗೆಲುವಿನ ನಿರೀಕ್ಷೆ ಇದೆ.
ರಾಜ್ಯ ಬಿಜೆಪಿ ಭಿನ್ನಮತಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡೋದು ದಾವಣಗೆರೆ ಬಿಜೆಪಿ. ಆದರೆ ಈ ಉಪಚುನಾವಣೆಯಲ್ಲಿ ಬಿಜೆಪಿಯ ಬಣಗಳು ಒಂದಾದಂತೆ ಕಾಣಿಸ್ತಾ ಇದ್ವು. ಮುಸ್ಲಿಂ ಅಸಮಾಧಾನ ತಮಗೆ ಸಹಾಯ ಮಾಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಜೆಪಿಯ ಮನೆ ಮನೆ ಪ್ರಚಾರ ಕೆಲಸ ಮಾಡಿದೆ. ಎಸ್ಟಿ ಅಭ್ಯರ್ಥಿಯೊಬ್ಬರಿಗೆ ಟಿಕೆಟ್ ಕೊಟ್ಟದ್ದು ಬೇರೆಯದೇ ರೀತಿಯಲ್ಲಿ ವರ್ಕೌಟ್ ಆಗಿದೆ. ಇವೆಲ್ಲ ಬಿಜೆಪಿ ಪಾಳೆಯದ ಮಾತುಗಳು. ಮೂರು 1000 ಮತಗಳ ಅಂತರದಲ್ಲಾದ್ರೂ ನಾವು ಗೆಲ್ತೀವಿ ಅಂತಾರೆ ಬಿಜೆಪಿಯವರು. GM ಸಿದ್ದೇಶ್ವರ್ ಮಾತಾಡಿದ್ರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮಾತಾಡಿದ್ರು. ಚುನಾವಣೆ ಎಲ್ಲರಿಗೂ ಆಶ್ಚರ್ಯ ಪಡುವಂಥ ಚುನಾವಣೆ ಆಗಿದೆ. ಶ್ರೀನಿವಾಸ್ ದಾಸಕರಿಯಪ್ಪ 5,000 ಮತಗಳ ಅಂತರದಿಂದ ಇನ್ನೂ ಹೆಚ್ಚು ಮತದಿಂದ ಜಯಶೀಲನಾಗ್ತಾನೆ. ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿದ್ದೀವಿ. 5,000 ಮತಗಳ ಹೆಚ್ಚಿಗೆ ಮತದಿಂದ ಗೆಲ್ತಾನೆ. ಈಗ ಒಬ್ಬ ST ಕ್ಯಾಂಡಿಡೇಟ್ ಕೊಟ್ಟದಿಂದ ಆಲ್ OBC SC ST ಎಲ್ಲ ಒಂದಾಗಿ ಚುನಾವಣೆ ಮಾಡಿದ್ದಾರೆ. ಮುಸ್ಲಿಮರು ಕೂಡ ಕೆಲವರು ಓಟ್ ಹಾಕಿದ್ದಾರೆ ಅಂತ ನಮ್ಮ ಭಾವನೆ ಇದೆ. ಬಹುಶಃ ಅದು 2 ದಿವಸದ ತಮಗೂ ಗೊತ್ತಾಗುತ್ತೆ. ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. ವಿಶ್ವಾಸ ಇದೆ. ಸೋಮವಾರ ವಿಜಯ ಪಥಕ್ಕೆ ಭಾರತೀಯ ಜನತಾ ಪಾರ್ಟಿ ಆರಿಸುತ್ತೆ, ಗೆಲ್ತೀನಿ. ಒಟ್ಟಾರೆಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆಂದಿಗೂ ಆಗಿರ್ತಕ್ಕಂಥ ಸ್ಪಂದನೆ, ಹಿಂದೆಂದೂ ಆಗಿರ್ತಕ್ಕಂಥ ಮತದಾನ ಈ ಬಾರಿ ಆಗಿದೆ. ನಾನು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಮತಗಳು ಲೀಡನ್ನು ನಾನು ತೊಗೊಳ್ತೀನಿ. 5,000 to 10,000 ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ ಅಂತ. ಅದು ಡಬಲ್ ಆಗ್ಬೋದು. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಹಾಗೂ ದಾವಣಗೆರೆ ರಿಪೋರ್ಟರ್ ಮಹಾಂತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ, ಈ ರಾಜಕೀಯ ಪಕ್ಷಗಳವರು ಬೂತ್ ವೈಸ್ ಏನು ಡೀಟೇಲ್ಸ್ ತಗೊಳ್ತಾರಲ್ಲ, ಅದು ಫೈನಲ್ ಟ್ಯಾಬ್ಯುಲೇಷನ್ ಆಗಿರುತ್ತೆ ಇಷ್ಟೊತ್ತಿಗಾಗಲೇ. ಅವರವರ ಪಕ್ಷದಲ್ಲಿ ಅವರವ್ರದ್ದು ಲೆಕ್ಕಾಚಾರ ಇರುತ್ತೆ. ಫಸ್ಟ್ ಕಾಂಗ್ರೆಸ್ಸಿಂದ ಹೇಳಿ, ನಮಗೇನು ಲೆಕ್ಕಾಚಾರ ಇದೆ? ಮುಸ್ಲಿಂ ಮತಗಳು ಡಿಸ್ಟರ್ಬ್ ಆಗಿದ್ದಾವೆ ಅನ್ನೋದು ಕಾಂಗ್ರೆಸ್ ನಾಯಕರುಗಳಿಗೆ ಮೊದಲು ಖಚಿತ ಆಯಿತು. ಆಮೇಲೆ ಮಾಧ್ಯಮಗಳ ಮೂಲಕ ಜನರಿಗೂ ಖಚಿತ ಮಾಡಿದ್ರು ಅವರು ಅದನ್ನು. ಎಸ್ ಅಜಿತ್, ನಿಜಕ್ಕೂ ಏನೀಗ 284 ಬೂತ್ಗಳಲ್ಲೂ ಸಹ ಬೂತ್ವಾರು ಎಷ್ಟೆಷ್ಟು ಮತದಾನ ಆಗಿದೆ ಅಂತ ಉಭಯ ಪಕ್ಷಗಳ ಏಜೆಂಟರು ನೀಡಿದ್ದಾರೆ ಮತ್ತು ಅದನ್ನು ಲೆಕ್ಕ ಹಾಕಿ ನೋಡಿರುವಂಥದ್ದು. ಈಗ ಕಾಂಗ್ರೆಸ್ನವ್ರದ್ದು ನೋಡೋದಾದರೆ, ಕಾಂಗ್ರೆಸ್ನಲ್ಲಿ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶಕ್ಕೆ 20 ವಾರ್ಡ್ಗಳು ಬರುತ್ತೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 8 ಗ್ರಾಮ ಪಂಚಾಯಿತಿ ಬರುತ್ತೆ. ನಗರ ಪ್ರದೇಶದಲ್ಲಿರುವಂತಹ ಏನು 20 ವಾರ್ಡ್ಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಮತ್ತು ಏನು ಮುಸ್ಲಿಂ ಬಾಹುಳ್ಯ ಇರುವಂತಹ ವಾರ್ಡ್ಗಳೇನಿದೆ, SSM ನಗರ,
ಆಶಾನಗರ, ಆಜಾದ್ ನಗರ, ಈ ಮೊಹಮ್ಮದ್ ನಗರ, ಈ ಎಲ್ಲ ನಗರಗಳೇನಿದೆ ಅಲ್ಲಿ ಒಂದು ರೀತಿ ಮತಗಳು ಡಿಸ್ಟರ್ಬ್ ಆಗಿದೆ ಅಂತ ಕಾಣಿಸಿದ್ರೂ ಸಹ ನಾವು ಆ ಡಿಸ್ಟರ್ಬ್ ಆದ ಮತಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಪಡಿತೀವಿ ಎಂಬ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನವರು ಇರುವಂಥದ್ದು. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ 8 ಗ್ರಾಮ ಪಂಚಾಯಿತಿ ಏನು ಬರುತ್ತೆ, ಆ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಬರುವಂಥ 8 ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಶೇಕಡಾವಾರು 84.55% ಮತದಾನ ಆಗಿರುವಂಥದ್ದು. ಅಲ್ಲಿಯೇ 30,000 ಮತಗಳು ಚಲಾವಣೆ ಆಗಿರುವಂಥದ್ದು. ಹೀಗಾಗಿ ಗ್ರಾಮೀಣ ಮತದಾರ ನಮ್ಮ ಕೈ ಹಿಡಿತಾನೆ ಎಂಬ ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಮುಸ್ಲಿಂ ಮತದಾರರು ಕೈ ಕೊಟ್ಟರೆ ಲಿಂಗಾಯತ ಮತದಾರರು ನಮ್ಮನ್ನು ಆಲ್ಟರ್ನೇಟಿವ್ ಆಗಿ ಕೈ ಹಿಡಿತಾರೆ. ಪ್ರತಿ ಬಾರಿಯೂ ಸಹ ಶಾಮನೂರು ಕುಟುಂಬ ಒಂದು L&M ರೂಲ್, ಅಂದರೆ ಲಿಂಗಾಯತ ಮತ್ತು ಮುಸ್ಲಿಂ ಎರಡೂ ಮತಗಳನ್ನು ಕ್ರೋಢೀಕರಣ ಮಾಡಿ ಈ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸ್ತಾ ಬಂದಿತ್ತು. ಈ ಬಾರಿ ಏನು ಸಾಮಾನ್ಯ ಕ್ಷೇತ್ರದಲ್ಲಿ ST ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ದನ್ನು ಲಿಂಗಾಯತ ಸಮುದಾಯದ ಓಲೈಕೆ ಮಾಡಿ ನಾವು ಲಿಂಗಾಯತ ಸಮುದಾಯದ ಮತವನ್ನು ಪಡಿತೀವಿ ಎಂಬ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ನವರು ಇರುವಂಥದ್ದು. ಕಾಂಗ್ರೆಸ್ನವರು ಆಂತರಿಕ ಸರ್ವೆ ಮತ್ತು ಕಾಂಗ್ರೆಸ್ನವರು ತಾವು ಸಿದ್ಧಪಡಿಸಿದಂತಹ ಸರ್ವೆ ಪ್ರಕಾರ ಸುಮಾರು 8,000ದಿಂದ 12,000 ಅಂತರದಲ್ಲಿ ನಾವು ಗೆಲ್ಲಬಹುದು ಎಂಬ ನಿರೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಅಜಿತ್. ಎಸ್ ಪ್ರಶಾಂತ್, ಆರಂಭದಿಂದಲೂ ಚರ್ಚೆ ಮಾಡ್ತಾ ಇದ್ವಿ ನಾವು, ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ಸಿಗೆ ಫೇವರೇಬಲ್ ಆಗಿರುವಂಥ ಕ್ಷೇತ್ರ ಅಂತ. ಈಗ ಟೈಟ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ ಅಂತಿದ್ದೀವಿ. ಅದೇ ದಾವಣಗೆರೆಯಲ್ಲಿ ಯಾವಾಗ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಆಯಿತು, ಆಗ BJPಗೆ ಒಂದು ರೇ ಆಫ್ ಹೋಪ್ ಇದೆ. ಬಟ್ ಅದರ ಅರ್ಥ BJP ಆ ಸೀಟನ್ನು ಟ್ರಾನ್ಸ್ಲೇಟ್ ಮಾಡಿ ತಾನೇ ಗೆದ್ದುಬಿಡುತ್ತೆ ಅಂತಕ್ಕಂಥ ನಿಷ್ಕರ್ಷೆಗೆ ಬರುವುದು ಕಷ್ಟವಾಗ್ತಿದೆ. ನೀವು ಕೇಳ್ತಾ ಇದ್ರಿ ಈಗ ಪಾರ್ಟಿ ವೈಸ್ ಬೂತ್ ವೈಸ್ ಮಾಡ್ತಾರೆ ಅಂತಕ್ಕಂಥದ್ದು. ಅಜಿತ್, ಕೆಲ ಕ್ಷೇತ್ರಗಳಲ್ಲಿ ಕೆಲ ವಾರ್ಡ್ಗಳಲ್ಲಿ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕರ್ತರು ರಾಜಕೀಯ ಪಕ್ಷಗಳಿಗೆ ಸಿಗ್ತಾರೆ. ಮೊದಲಿನ ಥರ ನೀವು 10 ವರ್ಷ 15 ವರ್ಷದ ಹಿಂದೆ ಏನಿತ್ತಲ್ಲ, ಅಂದರೆ ಇವ್ರು ಬರ್ತಾರೆ, ಇವನು ಬೂತ್ಗೆ ಬಂದರೆ ನಮಗೆ ಹಾಕ್ತಾನೋ ನಮಗೆ ಹಾಕಲ್ವೋ ಆ ಮಟ್ಟದ. ಈಗಲೂ ಹಳ್ಳಿಗಳಲ್ಲಿ ಮಾಡ್ಬೋದು, ಅದನ್ನು ಹಳ್ಳಿಗಳಲ್ಲಿ ಮಾಡ್ಬೋದು, ಸಿಟಿಗಳಲ್ಲಿ ಬಹಳ ಕಷ್ಟ ಇದೆ. ಆ ರೀತಿ ಸಿಟಿಗಳಲ್ಲೂ ಹಿಂದೆ ಆಗ್ತಿತ್ತು, ಈಗ ಕಷ್ಟ ಇದೆ. ಅಜಿತ್, ಈ ಹಂತದಲ್ಲಿ ನನಗನ್ಸುತ್ತೆ ಇನ್ನೂ 36 ಗಂಟೆ ಮಾತ್ರ ಉಳಿದಿವೆ. ಹೌದು, ಈ ಹಂತದಲ್ಲಿ ಇಷ್ಟು ಮಾತ್ರ ಹೇಳ್ಬೋದು. ಬೈ ಎಲೆಕ್ಷನ್ ಸೀಮಿತವಾಗಿ ನೋಡಿದಾಗ ಅತಿ ದೊಡ್ಡ ಪೊಲಿಟಿಷಿಯನ್ ಅಂದರೆ ಮತದಾರ. ಅಜಿತ್, ಹೌದು, ಇದನ್ನ ನಮ್ಮ ಜೋಗಿಯವರೆಲ್ಲೋ ಬರೆದಿದ್ರು ಇದನ್ನು ದಕ್ಷಿಣಾಯನದಲ್ಲಿ. ಅತಿ ದೊಡ್ಡ ರಾಜಕಾರಣಿ ಯಾರಾದರೂ ಇದ್ರೆ ಆತ ಮತದಾರ. ಆ ಮತದಾರನಲ್ಲೂ ಈ ಹಣ ತೆಗೆದುಕೊಳ್ತಾರಲ್ಲ, ಆ ಮತದಾರನಷ್ಟು ರಾಜಕಾರಣ ಯಾರಿಗೂ ಗೊತ್ತಿರಲ್ಲ. ಅವನು ಇಲ್ಲಿಂದೂ ತಗೋತಾನೆ, ಅಲ್ಲಿಂದೂ ತಗೋತಾನೆ. ಯಾರಿಗೆ ಗೆಲ್ಸಿದ್ರೆ ಏನು ಕೆಲಸ ತೆಗೆದುಕೊಳ್ಬೇಕು ಅಂತ ನಿಂಗೆ ಗೊತ್ತಿರತ್ತಂತೆ. ಯಾರು ಗೆದ್ರೆ ಎಲ್ಲಿಂದ ಹೆಂಗೆ ಕೆಲಸ ಆಗತ್ತೆ ಅನ್ನೋದು ಗೊತ್ತಿರುತ್ತೆ. ಅಂಥವನು ಜಾಣ ಮತದಾರ, ಅಂಥವನು ಜಾಣ ರಾಜಕಾರಣಿ ಅಂತಕ್ಕಂಥದ್ದನ್ನು ಅವರೆಲ್ಲೋ ಬರೀತಾರೆ. ಹಾಗೆ ಆಗಿನ ಸ್ಥಿತಿಯಲ್ಲಿ ನಮ್ಮ ಬೈ ಎಲೆಕ್ಷನ್ಸ್ಗಳು ಹೋಗಿ ತಲುಪಿವೆ. ಹೀಗಾಗಿ ಈ ಬೈ ಎಲೆಕ್ಷನ್ಸ್ನಲ್ಲಿ ಕನ್ವೆನ್ಷನಲ್ ಆಗಿ ಗಾಳಿಯನ್ನು ಲೆಕ್ಕ ಹಾಕ್ಕೊಂಡು ಅದು ಕಷ್ಟ ಆಗ್ತಾ ಇದೆ. ಯಾಕಂದರೆ ಎಲ್ಲಿಂದ ಹೇಗೆ ದುಡ್ಡು ಬರ್ತಾ ಇದೆ, ಏನೇನು ವರ್ಕ್ ಆಗ್ತಿದೆ. ಜಾತಿ ಎಲ್ಲ ಚುನಾವಣೆಗಳಲ್ಲಿ ವರ್ಕ್ ಆಗುತ್ತೆ. ಈಗ ಈ ಚುನಾವಣೆಗಳಲ್ಲಿ BJP ನಾನ್ ಲಿಂಗಾಯತ್ ಫ್ಯಾಕ್ಟರ್ ನೋಡಿಕೊಂಡು ತನ್ನ ಒಂದು ಸೀಟನ್ನು ಕೊಡ್ತು. ಹಾಗಿರುವ ಪರಿಸ್ಥಿತಿಯಲ್ಲಿ ಮುಸ್ಲಿಂ ಮತಗಳು ವಿಭಜನೆ ಆಗ್ತವೆ ಅಂತಕ್ಕಂಥದ್ದನ್ನು ಈಗಾಗಲೇ ದಾವಣಗೆರೆಯ ಬಹುತೇಕ ಪತ್ರಕರ್ತರು ಹೇಳ್ತಿದ್ದಾರೆ. 15 ಆಗ್ತವೋ, 20 ಆಗ್ತವೋ, 25 ಆಗ್ತವೋ, 30 ಆಗ್ತವೋ ಅನ್ನೋದ್ರ ಮೇಲೆ ಫಲಿತಾಂಶ ಅಂತಿಮವಾಗಿ ಆ ನಿಷ್ಕರ್ಷೆಗೆ ಬರಬಹುದು ಅಂತಕ್ಕಂಥದ್ದು. ಲಿಂಗಾಯತ ವೋಟ್ಗಳು 40,000 ಇದ್ದರೂ ಕೂಡ ಅಲ್ಲಿ ನಾನ್ ಲಿಂಗಾಯತ್ ಇದ್ದಾಗ ಬಹುತೇಕ ನಾವು ಯಾವಾಗಲೂ ನೋಡಿದ್ದೀವಿ ಡಾಮಿನೆಂಟ್ ಕಮ್ಯುನಿಟಿ ವೋಟ್ಗಳು ಅಲ್ಲಿ ನಾನ್ ಲಿಂಗಾಯತ್ ಇದ್ದಾಗ ತನ್ನ ಸಮುದಾಯದತ್ತ ಗ್ರಾವಿಟೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನಾಯಕ ಸಮುದಾಯ ಪ್ರಿಡಾಮಿನೆಂಟ್ಲಿ ಕಾಂಗ್ರೆಸ್ನ ವೋಟ್ಗಳು. ಬಟ್ ಈ ಬಾರಿ ನಾಯಕ ಸಮುದಾಯದ BJP ಅಭ್ಯರ್ಥಿ ಇರೋದ್ರಿಂದ ನೋಡಿ, ಅವ್ರ ನಾಯಕ ಸಮುದಾಯದ ಒಬ್ಬ ಕಾಂಗ್ರೆಸ್ ನಾಯಕನೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ. ಹೀಗಿರುವಾಗ ಅವು ಎಲ್ಲಿ ಕನ್ಸಾಲಿಡೇಟ್ ಆಗ್ತವೆ, ದುಡ್ಡಿನ ಪ್ರಭಾವ ಎಷ್ಟು, ಇವೆಲ್ಲವೂ ಕೂಡ ಅಂತಿಮವಾಗಿ ವರ್ಕೌಟ್ ಆಗುತ್ತೆ. ಮೇಲ್ನೋಟಕ್ಕೆ ದಾವಣಗೆರೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗಿನ ರೇ ಆಫ್ ಹೋಪ್ BJPಗಿದೆ. ಬಟ್ ಕಾಂಗ್ರೆಸ್ ನಾಯಕರು ಕೂಡ ಅಂತಿಮ ಗಳಿಗೆವರೆಗೆ ಹೇಳ್ತಾ ಇರ್ತಕ್ಕಂಥದ್ದು 3ರಿಂದ ಇರ್ಬೋದು, 4,000ದಿಂದ ಇರ್ಬೋದು, ಗೆಲ್ಲೋದು ನಾವೇ, ನಮಗೆ ಜಾಸ್ತಿ ಎಜ್ಜಿದೆ ಅಂತಕ್ಕಂಥದ್ದು. ಬಾಗಲಕೋಟೆ ಕೂಡ BJP ಮೊದಲು ಹೇಳ್ತಾ ಇತ್ತು, ಇಲ್ಲ ನಮಗೆ ಎಜ್ಜಿದೆ ಅಂತಕ್ಕಂಥದ್ದು. ಅದರ ಕೊನೆಗೆ ಸಿದ್ದರಾಮಯ್ಯನವರಲ್ಲಿ ಹೋಗಿ 5 ದಿನ 6 ದಿನ ಹೋಗಿ ಪ್ರಚಾರ ಮಾಡಿದ ಮೇಲೆ ಅಲ್ಲಿ ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಿದೆ ಅನ್ನೋದು. ಅದೇ ಬೆಂಗಳೂರಿನಲ್ಲಿ ಕುಳಿತುಕೊಂಡು ರಾಜಕೀಯ ವಿಶ್ಲೇಷಣೆ ಮಾಡೋದಾದರೆ 2 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದರೆ ಭಾಳ ದೊಡ್ಡ
ಏನು ಸಂಚಲನ ಪೊಲಿಟಿಕಲಿ ಅನೇಕರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆ ಸಂಚಲನ ಕಾಣ್ಲಿಕ್ಕೆ ಸಿಗಲ್ಲ. ಓಕೆ, 1 ಸೀಟ್ ಕಾಂಗ್ರೆಸ್ ಗೆದ್ದು 1 ಸೀಟ್ BJP ಗೆದ್ರೆ ನಿಶ್ಚಿತವಾಗಿ ಒಂದು ಸಂಚಲನ ಇರುತ್ತೆ. ದಾವಣಗೆರೆ ಸೀಟೇ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಣ ಇರ್ಬೋದು, ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟ ಇರ್ಬೋದು, ಅದು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಬಾಗಲಕೋಟೆ ಏನಾದರೂ ಕಾಂಗ್ರೆಸ್ ಸೋತು ದಾವಣಗೆರೆ ಕಾಂಗ್ರೆಸ್ ಗೆದ್ದರೆ ಕುರುಬ ಸಮುದಾಯದ ಅಭ್ಯರ್ಥಿ ಹೆಂಗೆ ಸೋತರು ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತವೆ. ಕಾಂಗ್ರೆಸ್ನ ದಾವಣಗೆರೆಗೆ ಸೀಮಿತವಾಗಿ ಹೇಳೋದಾದರೆ ಸಮರ್ಥ ದೊಡ್ಡ ಮಾರ್ಜಿನ್ನಲ್ಲಿ ಗೆದ್ರೇನು, ತುಂಬ ಕಡಿಮೆ ಮಾರ್ಜಿನ್ನಲ್ಲಿ ಗೆದ್ರೇನು, ಸೋತ್ರೇನು? ಅಜಿತ್ ನೋಡಿ, ಸಮರ್ಥ ಒಂದು ವೇಳೆ ದಾವಣಗೆರೆಯಲ್ಲಿ ದೊಡ್ಡ ಮಾರ್ಜಿನ್ನಲ್ಲಿ ಗೆದ್ದರೆ ಅದು DK ಶಿವಕುಮಾರ್ಗೂ ಮತ್ತು ಶಾಮನೂರ್ ಕುಟುಂಬಕ್ಕೂ ಕೂಡ ಒಂದು ದೊಡ್ಡ ಗೆಲುವು ಅನ್ನೋದು ಸ್ಪಷ್ಟ. ಜೊತೆಗೆ ದೊಡ್ಡ ಮಾರ್ಜಿನ್ನಲ್ಲಿ ಗೆದ್ದರೆ ಜಮೀರ್ ಅಹ್ಮದ್ ಎಷ್ಟೇ ಅಸಮಾಧಾನಗೊಳ್ಳಿ ಅವರ ಇಫೆಕ್ಟ್ ಮುಸ್ಲಿಮರ ಮೇಲೆ ಏನಿಲ್ಲ ಅನ್ನೋದನ್ನು ದಿಲ್ಲಿಗೆ ರಿಪೋರ್ಟ್ ಮೂಲಕ DK ಶಿವಕುಮಾರ್ ಕಳಿಸ್ತಾರೆ. ಆಗ ಜಮೀರ್ ಅಹ್ಮದ್ ಖಾನ್ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡ ಬಂದರೂ ಆಶ್ಚರ್ಯ ಇಲ್ಲ DK ಶಿವಕುಮಾರ್ ಮತ್ತು ಅವರ ಬಣದಿಂದ, ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಅವರಿಂದ. ಒಂದು ವೇಳೆ ಕಂಫರ್ಟಬಲಿ, ಅಂದರೆ ನನಗೆ ಕಂಫರ್ಟಬಲಿ ಇನ್ ದ ಸೆನ್ಸ್ 7,000 8,000 ಗೆದ್ದರೂ ಕೂಡ ಇದೇ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆಗಳು. ಓಕೆ, ಒಂದು ವೇಳೆ ಶಾಮನೂರ್ ಕುಟುಂಬದ ಕೂಡಿ ಸೋತ್ರೆ ಕಾಂಗ್ರೆಸ್ನಲ್ಲಿನ ಏನೊಂದು ಈಗ ತಲ್ಲಣ ಇದೆ, ಅದೊಂದು ಬೆಂಕಿಯ ಸ್ವರೂಪವನ್ನು ತೆಗೆದುಕೊಳ್ಳುತ್ತೆ. ಅಂದರೆ ನೀವು ಸೋಮವಾರ ಮಧ್ಯಾಹ್ನ ಒಂದು ವೇಳೆ ಕಾಂಗ್ರೆಸ್ ಸೋಲ್ತು ಅಂತ ಅಂದ್ಕೊಳ್ಳೋಣ ದಾವಣಗೆರೆಯಲ್ಲಿ, ಕಾಂಗ್ರೆಸ್ನ ಒಳಜಗಳ ಏಕಾಏಕಿ ಒಂದು ಹೊಸ ಸ್ವರೂಪವನ್ನು, ವಿಚಿತ್ರ ವಿಪರೀತ ಸ್ವರೂಪವನ್ನು ಕೂಡ ತೆಗೆದುಕೊಳ್ಳುತ್ತೆ ಅನ್ನೋದು ಕಳೆದ 20 ದಿನಗಳಿಂದ ನಡೆದಿರತಕ್ಕಂಥ ಪ್ರಹಸನಗಳಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕಂದರೆ ಎಲ್ಲರೂ ಕಾಯ್ತಾ ಇದ್ದಾರೆ ಮೇ 4ರ ನಂತರ ಏನು ಅಂತ. ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಕೇರಳದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಬಂದು ಅಧಿಕಾರ ಹಿಡಿಯುವ ಸಂಭ್ರಮ ಒಂದು 5-6 ದಿನ ಇರಬಹುದು. ಆದರೆ ನಂತರದ ಪರಿಸ್ಥಿತಿಯಲ್ಲಿ ದಾವಣಗೆರೆಯ ಸೋಲು ಏನಿದೆ ಅದರ ಎಂಟೈರ್ ಒಂದು ಚಿತ್ರಣ ದಿಲ್ಲಿಗೆ ಶಿಫ್ಟ್ ಆಗುತ್ತೆ. ಎಲ್ಲ ಬಣಗಳು ದಿಲ್ಲಿಗೆ ಹೋಗ್ಲಿಕ್ಕೆ ಶುರು ಆಗ್ತವೆ. ಮುಸ್ಲಿಂ ನಾಯಕರ ನಡುವಿನ ತಿಕ್ಕಾಟ ಹೊಸ ಸ್ವರೂಪವನ್ನು ತೆಗೆದುಕೊಳ್ಬೋದು. ನನಗನ್ಸುತ್ತೆ ದಾವಣಗೆರೆ ಕಾಂಗ್ರೆಸ್ ಗೆದ್ದರೆ ಜಮೀರ್ ಮೇಲೆ ಮಾತ್ರ ಒಂದು ರೀತಿ ತಲವಾರ್ ಲಟ್ಕೆಗಿ, ದಾವಣಗೆರೆ ಸೋತ್ರೆ ಆ ಜಗಳ ಏನಿದೆ ಅದು ವಿಚಿತ್ರ ಸ್ವರೂಪವನ್ನು, ವಿಪರೀತ ಸ್ವರೂಪವನ್ನು ಮಾತ್ರ ತೆಗೆದುಕೊಳ್ಳುತ್ತೆ ಅನ್ಸುತ್ತೆ. ದಾವಣಗೆರೆ ಸೋತ್ರೆ ದಾವಣಗೆರೆ ಸೋಲಿಗೆ ಜಮೀರ್ ಟೀಮ್ ಕಾರಣ ಆಯಿತು ಅನ್ನೋ ಆರೋಪ ಅದು ಜಾಸ್ತಿ ಆಗೋದಿಲ್ವಾ? ಅದು ಜಾಸ್ತಿ ಆಗತ್ತೆ. ಬಟ್ ದಾವಣಗೆರೆಯಲ್ಲಿ ಮುಸ್ಲಿಮರಿಂದ ಕಾಂಗ್ರೆಸ್ ಸೋಲ್ತು ಅನ್ನುವಂಥ ಸಂದರ್ಭದಲ್ಲಿ ಜಮೀರ್ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೋದರೆ 2028ರ ಚುನಾವಣೆ ಮೇಲೆ ಅದರ ಇಫೆಕ್ಟ್ ಏನು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಗಣನೆಗೆ ತೆಗೆದುಕೊಂಡು ಫ್ಯಾಕ್ಟರ್ ಇನ್ ಮಾಡಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕ್ರಮ ತೆಗೆದುಕೊಳ್ಬೇಕು ಅನ್ನುವ ಒತ್ತಡ ಜಾಸ್ತಿ ಆಗ್ಬೋದು. ಬಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಸೋಲು ಒಂದು ವೇಳೆ ದಾವಣಗೆರೆ ಏನಾದರೂ ಸೋತ್ರೆ, ಹೈಪೋಥೆಟಿಕಲಿ ಹೇಳ್ತಿದ್ದೀನಿ, ಸೋತ್ರೆ ಅದನ್ನು ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನು ಡೈಜೆಸ್ಟ್ ಮಾಡೋದು ಹೆಂಗೆ, ಅದನ್ನು 28ರ ಚುನಾವಣೆಗೆ ಸಮೀಕರಿಸೋದು ಹೆಂಗೆ, ರೈಟ್, ಹೌದು, ಈ ಚಿಂತೆ ಹೈಕಮಾಂಡ್ಗೆ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತಾಡಿದ್ವಿ. ಬಾಗಲಕೋಟೆ ಎರಡೂ ಪಕ್ಷಗಳವರಿಗೆ ಗೆಲುವಿನ ವಿಶ್ವಾಸ. ಹದಿನೈದು 15,000 ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ನವರು, 5,000 to 7,000 ಮತಗಳ ಅಂತರದಲ್ಲಿ ನಾವು ಗೆಲ್ತೀವಿ ಅಂತ ಬಿಜೆಪಿಯವರು. ಕೇಳಿಸ್ಕೊಳ್ಳಿ. ಈ ಕಳೆದ ಚುನಾವಣೆಯಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವು ಹೋರಾಟವನ್ನು ಮಾಡಿದ್ದರ ಪ್ರತಿಫಲವಾಗಿ ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿ ನಿಸ್ಸಂದೇಹವಾಗಿ ಈ ಒಂದು ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಅಂತರ ಸುಮಾರು 15,000ಕ್ಕಿಂತಲೂ ಹೆಚ್ಚಿನ ಅಂತರದಿಂದ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಪಕ್ಷದ ಎಲ್ಲ ವರಿಷ್ಠ ನಾಯಕರುಗಳು ಇಲ್ಲಿ ಬಂದು ಚುನಾವಣಾ ಪ್ರಚಾರವನ್ನು ಮಾಡಿದರು. ಎಲ್ಲ ಸಮುದಾಯದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಏನು ಹೋರಾಟವನ್ನು ಮಾಡಿದ್ದೀವಿ ಆ ಹೋರಾಟದ ಪ್ರತಿಫಲವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಇಲ್ಲಿ ನಿಸ್ಸಂದೇಹವಾಗಿ
ಗೆಲುವನ್ನು ಸಾಧಿಸ್ತೇವೆ. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಆಡಳಿತದ ಒಂದು ಏನು ವೈಖರಿ ಇದೆ, ಏನು ಪಂಚ ಗ್ಯಾರಂಟಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬೂತ್ ಮಟ್ಟದಲ್ಲಿ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನು ಮಾಡುವುದರ ಮುಖಾಂತರ ಪಕ್ಷವನ್ನು ಸಂಘಟಿಸಿದರು. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆ ಏನು ನಡೆದಿದೆ, ಈ ಉಪಚುನಾವಣೆ ಎಲ್ಲಿ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100ರಷ್ಟು ಗೆದ್ದೇ ಗೆಲ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದಂಥ ಇವೆಲ್ಲ ನ್ಯೂನತೆಗಳನ್ನು ನಾವು ಸರಿಪಡಿಸಿಕೊಂಡಿದ್ದೀವಿ. ನಮ್ಮ ಜೊತೆ ಈ ಸಲ ಕಾಂಗ್ರೆಸ್ ಈಗ ಆಲ್ರೆಡಿ 3 ವರ್ಷಗಳನ್ನಾಗಿದೆ. ಇಲ್ಲಿ ಬಾಗಲಕೋಟೆಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಅನ್ನೋದು ಕೂಡ ಮತದಾರರಿಗೆ, ಜನರಿಗೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರ ಜೊತೆಗೆ PH ಪೂಜಾರ್ ಆಗಿರ್ಬೋದು, ನಿರಾಣಿಯವರಾಗಿರ್ಬೋದು, ಹಾಗೂ ನಮ್ಮ ರಾಜ್ಯದ ಇತರ ಪ್ರಮುಖ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲರ ಒಂದು ಸಮನ್ವಯತೆಯ ಆಧಾರದಲ್ಲಿ ಏನು ಪ್ರಚಾರವನ್ನು ಬಾಗಲಕೋಟೆಯಲ್ಲಿ ನಾವು ಕೈಗೊಂಡಿದ್ದೀವಿ, ಆ ಎಲ್ಲ ಆಧಾರಗಳ ಮೇಲೆ ನಾವು ಕನಿಷ್ಠ 5,000 ರಿಂದ 7,000 ಮತಗಳ ಅಂತರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಬಾಗಲಕೋಟೆ ಇತಿಹಾಸದಲ್ಲಿ ದುಡ್ಡಿಗೆ ಮತಗಳನ್ನು ಮಾರಿಕೊಂಡಂಥದ್ದು ಯಾವತ್ತೂ ಇಲ್ಲ. ಇದಕ್ಕಿಂತ ಮುಂಚೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿನ ಮೂಡ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಾಡಿದ್ದು ಬೆಳಗ್ಗೆ ಮತ ಎಣಿಕೆ ನಡೆಯುತ್ತೆ. ನಾಡಿದ್ದು 12:30 1 ಗಂಟೆ ಅಷ್ಟೊತ್ತಿಗಾಗಲೇ ಕ್ಲಾರಿಟಿ ಸಿಕ್ಕಿರುತ್ತೆ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಯಾರು ಗೆದ್ದರೆ ಏನಾಗುತ್ತೆ ಅಂತ ಕಾಂಗ್ರೆಸ್ ದೃಷ್ಟಿಕೋನದಿಂದ ಅಷ್ಟೇ ಚರ್ಚೆ ಮಾಡಿದ್ದೀವಿ ನಾವು. BJPಯಲ್ಲೂ ಏನೋ ಒಂದು ಇಂಪ್ಯಾಕ್ಟ್ ಇರುತ್ತಲ್ಲ. ಈಗ ದಾವಣಗೆರೆ ದಕ್ಷಿಣದ BJPಯ ಒಳ ಜಗಳ, ಸಿದ್ದೇಶ್ವರ ಹೆಂಡತಿಯ ಸೋಲಿಗೆ ಯಾರ ಕಾರಣರಾದರು ಅನ್ನೋ ಚರ್ಚೆನೇ ಮುಗಿತಾ ಇಲ್ಲ. ಸಿದ್ದೇಶ್ವರರ ಒತ್ತಾಸೆಯ ಮೇರೆಗೆ BJP ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗಿದೆ ಅನ್ನೋದು ಗೊತ್ತು. ಇದರ ಇಂಪ್ಯಾಕ್ಟ್ ಏನಿರುತ್ತೆ? ಅಜಿತ್ ನೋಡಿ, ಈಗ ಕರ್ನಾಟಕದ BJPಯ ಒಳ ಜಗಳದ ಬಗ್ಗೆ 23ರಿಂದ ಏನು ಚರ್ಚೆ ಆಗ್ತಾ ಇತ್ತು, ಬೈ ಎಲೆಕ್ಷನ್ಸ್ನಲ್ಲಿ ಒಂದು ಟ್ರೆಂಡ್ ನೋಡ್ಲಿಕ್ಕೆ ಸಿಕ್ತು. ಏನು ಅಂತಂದರೆ, ಆ ಒಳ ಜಗಳಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ತೇಪೆ ಹಾಕುವಲ್ಲಿ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ಯಾಕಂದರೆ ಬಣಗಳು, ಯತ್ನಾಳ್, ಉಚ್ಚಾಟನೆ, BJP ಒಳಗಡೆಯೇ ಕೋರ್ ಕಮಿಟಿಯಲ್ಲಿ ಜಗಳ, ಇವೆಲ್ಲವೂ ನಾವು ಕೇಳ್ತಾ ಇದ್ವಿ. ಎಲ್ಲಿ ಒಳಗಂದರೆ BJP ಉಸ್ತುವಾರಿ ವಿರುದ್ಧವೇ ರಾಮ್ಲಾಲ್ ಮುನಿಸ್ಕೊಂಡ್ರು, ಹೌದು, ಬೊಮ್ಮಾಯಿ ಮುನಿಸ್ಕೊಂಡಿದ್ರು, ಇದೆಲ್ಲ ಕೇಳ್ತಾ ಇದ್ವಿ. ನಂತರ ಈಗ ಬೈ ಎಲೆಕ್ಷನ್ಸ್ನಲ್ಲಿ BJP ಆ ತೇಪೆಯನ್ನು ಹಾಕಿ ಒಟ್ಟಾಗಿ ಚುನಾವಣೆಗೆ ಹೋಗುವಲ್ಲಿ ಮಾತ್ರ ಯಶಸ್ವಿಯಾಗಿದೆ. ಆದರೆ BJP ಕರ್ನಾಟಕದಲ್ಲಿ ಕಳೆದ ಏನು ಬೈ ಎಲೆಕ್ಷನ್ಸ್ನಲ್ಲಿ 3 ಸೀಟನ್ನು ಸೋತಿತ್ತು. ಯೋಗೀಶ್ವರ್ಗೆ ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ, JDS ಒಪ್ಪಲಿಲ್ಲ, ನಂತರ ಅವರು ಕಾಂಗ್ರೆಸ್ಗೆ ಹೋದರು. ಆ ಕಡೆ ಶಿಗ್ಗಾಂವ್ನಲ್ಲಿ ಬೊಮ್ಮಾಯಿ ಪುತ್ರನಿಗೆ ಟಿಕೆಟ್ ಕೊಟ್ಟು ಸೋತರು. ಸಂಡೂರಿನಲ್ಲಂತೂ ಅವಕಾಶ ಇರಲಿಲ್ಲ. ಹೀಗಿರುವಾಗ ರನ್ಅಪ್ ಟು ದ 2028 ಎಲೆಕ್ಷನ್ಸ್ 2ರಲ್ಲಿ 1 BJP ಗೆಲ್ಲುತ್ತಾ ಅನ್ನೋದು ಕುತೂಹಲ. ಮತ್ತು ಅದರ ಇಂಪ್ಯಾಕ್ಟ್ ಏನು? ಇಂಪ್ಯಾಕ್ಟ್ BJPಯ ಮೊರಲ್ ಜಾಸ್ತಿ, ಯಾವುದೇ ಒಂದು ಗೆಲುವು BJPಯ ಕಾರ್ಯಕರ್ತರ ಮೊರಲ್ ಜಾಸ್ತಿ ಆಗುತ್ತೆ. ಹೌದು. ಮತ್ತೀಗ BSY ಅಭಿಮಾನೋತ್ಸವ ಇದೆ 9ನೇ ತಾರೀಕು. 2ರಲ್ಲಿ 1 ಗೆದ್ದರೆ ಅದು ಅದರ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಇರುತ್ತೆ. ಬಟ್ BJP ವಿರೋಧ ಪಕ್ಷವಾಗಿ ನನಗನ್ಸುತ್ತೆ, ಒಂದು ವೇಳೆ ದಾವಣಗೆರೆ ಅಥವಾ ಬಾಗಲಕೋಟೆಯಲ್ಲಿ 1 ಗೆದ್ದರೆ ತತ್ಪರಿಣಾಮವಾಗಿ ಏನು ಕಾಂಗ್ರೆಸ್ನ ಮನೆ ಒಳಗಡೆ ಜಗಳ ಶುರು ಆಗುತ್ತಲ್ಲ, ಅದು BJPಗೆ ದೊಡ್ಡ ಲಾಭ. BJP ಸಚ್ 1 ಗೆದ್ದ ತಕ್ಷಣ BJPಯಲ್ಲಿನ ಸಮಸ್ಯೆಗಳ ಬಗೆಹರಿದು ಬಿಡ್ತವೆ. BJP ಏನು 28ರ ಆಶಾವಾದವನ್ನು ಹೊಂದುತ್ತೆ, ಅದನ್ನು ನಾಯಕರು ಹೇಳ್ಕೊಳ್ಬೋದು. ಹೌದು. ಬೈ ಎಲೆಕ್ಷನ್ಸ್, ಒಂದು ವೇಳೆ ವಿರೋಧ ಪಕ್ಷಗಳು ಬೈ ಎಲೆಕ್ಷನ್ ಸೋತರೂ ಕೂಡ ನನಗನ್ಸುತ್ತೆ ಅದು ಚಿಂತೆಯ ವಿಷಯ ಅಲ್ಲ ವಿರೋಧ ಪಕ್ಷಕ್ಕೆ. ಯಾಕೆಂದರೆ ಹಣ ಖರ್ಚು ಮಾಡುವ ಕೆಪಾಸಿಟಿ ಆಡಳಿತ ಪಕ್ಷಕ್ಕಿರುತ್ತೆ, ಅಧಿಕಾರ ಇರುತ್ತೆ, ಇಡೀ ಸರ್ಕಾರ ಹೋಗಿ ಕುಳಿತುಕೊಳ್ಳುತ್ತೆ. ಹೋಬಳಿಗೆ ಒಬ್ಬ ಮಂತ್ರಿ ಹೋಗಿ ಕೂತ್ಕೊಳ್ತಾರೆ ರೀ. ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಜನ ಬಂದು ವಿಧಾನಸಭೆಗೆ ಅಲ್ದಾಡಿದ್ರು ಕೂಡ ಮಂತ್ರಿಗಳು ಸಿಗಲ್ಲ ಅಂಥವ್ರು ಹೋಬಳಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಕರೆಕ್ಟ್. ಹಾಗಿರುವಾಗ ಆಡಳಿತ ಪಕ್ಷಕ್ಕೆ ಅಡ್ವಾಂಟೇಜ್ ಜಾಸ್ತಿ. ಬಟ್ ಈ ರೀತಿಯ ಚುನಾವಣೆಗಳಲ್ಲಿ ಎಲ್ಲಿ ಕಾಂಗ್ರೆಸ್ನ ಬಣತಿಕ್ಕಾಟ ತಾರಕಕ್ಕೇರ್ತಿದೆಯೋ, ಹಾಗಿರುವಾಗ 2ರಲ್ಲಿ 1 ಏನಾದರೂ BJP ಗೆದ್ದರೆ ಇಟ್ ವಿಲ್ ಕ್ರಿಯೇಟ್ ಮೋರ್ ಟ್ರಬಲ್ ಇನ್ ದ ಹೌಸ್ ಆಫ್ ಕಾಂಗ್ರೆಸ್. ಆ ದೃಷ್ಟಿಕೋನದಿಂದ BJPಗೊಂದು ರೇ ಆಫ್ ಹೋಪ್ ಅಂತಿರೋ, ರೇ ಆಫ್ ಅಪಾರ್ಚುನಿಟಿ ಒಂದು ಗೆಲುವಿನಿಂದ ಸಿಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಅಂದರೆ 2 ರೀತಿ ಇರುತ್ತೆ ಅದು. ಈಗ ಕಳೆದ ಬೈ ಎಲೆಕ್ಷನ್ನಲ್ಲಿ BJP ಒಟ್ಟಾಗಿ ಬಂದಿರಲೇ ಇಲ್ಲ ಅವರು. ಹೌದು. ಸಂಡೂರಿನಲ್ಲಿ ನಾವು ನೋಡಿದ್ವಿ, ಶಿಗ್ಗಾಂವ್ನಲ್ಲಿ ನಾವು ನೋಡಿದ್ವಿ, ಚನ್ನಪಟ್ಟಣದಲ್ಲಿ ನಾವು ನೋಡಿದ್ವಿ. ಈ
ಬೈ ಇಲೆಕ್ಷನ್ಸ್ನಲ್ಲಿ ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, BJP ಹೇಗೋ ಮಾಡಿ ಒಟ್ಟಾಗಿ ಬಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಸೋತ್ರೆ ವಿರೋಧ ಪಕ್ಷಗಳನ್ನು ರೈಟ್ ಆಫ್ ಮಾಡೋಕ್ಕಾಗಲ್ಲ. ನಾವು ಗುಂಡ್ಲುಪೇಟೆ, ನಂಜನಗೂಡು ನನಗಿನ್ನೂ ಚೆನ್ನಾಗಿ ನೆನಪು. ಹೌದು, ಕಾಂಗ್ರೆಸ್ ಗೆದ್ದಿತ್ತು. ಕಾಂಗ್ರೆಸ್ ಗೆದ್ದಿತ್ತು. ಸಿ ವೋಟರ್ ಅಂತೂ ಹೇಳ್ತು ಇಲ್ಲ ಬಂದೇ ಬಿಟ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಅಂತ. ಹಾಗಾಗಿ ಬೈ ಇಲೆಕ್ಷನ್ಸ್ 28 ಮೇಲೆ ಏನು ಇಫೆಕ್ಟ್ ಇರಲ್ಲ. ಬಟ್ ಈ ಒಳ ಜಗಳ, ಈ ಮುಸ್ಲಿಂ ನಡುವಿನ ತಿಕ್ಕಾಟ, ಒಂದು ವೋಟ್ ಬ್ಯಾಂಕ್ ನಾರಾಜಾಗ್ತಾ ಇರ್ತಕ್ಕಂಥದ್ದು, ಬಣಗಳ ರಾಜಕಾರಣ ಇನ್ನೂ ಮುಂದೆ ಅದಕ್ಕೊಂದಿದೆ ಅಲ್ವಾ. ನಾಳೆ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರಿರಲ್ಲ, 28ಕ್ಕೆ ನಾಯಕತ್ವ ಯಾರ್ದು, ಇದು BJPಗೆ ಒಂದು ರೇ ಆಫ್ ಅಪಾರ್ಚುನಿಟಿ ತೆರೆದಿಡಬಹುದು. ಬೈ ಚಾನ್ಸ್ 2ರಲ್ಲಿ 1 ಗೆದ್ರೆ ಅಥವಾ 2ರಲ್ಲೂ ಕಡಿಮೆ ಮಾರ್ಜಿನ್ನಲ್ಲಿ BJP ಸೋತ್ರೆ ದಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಇನ್ ಟು ಎನ್ ಅಪಾರ್ಚುನಿಟಿ ಅಂತ ಅನ್ಸುತ್ತೆ. ಮುಂದಿನ ಸುದ್ದಿಗೆ ಹೋಗೋಣ. ಈಗಷ್ಟೇ ಅಪ್ಡೇಟ್ ಆದಂಥ ಸುದ್ದಿ. ಸೋಮವಾರ ಪಂಚರಾಜ್ಯ ಚುನಾವಣೆಗಳ ಮತ ಎಣಿಕೆ. ಮತದಾನ ಮುಗಿದ ನಂತರ ಎಲ್ಲ ತಣ್ಣಗಿರುತ್ತೆ, ಮತ ಎಣಿಕೆ ಆಗಿ ರಿಸಲ್ಟ್ ಅನೌನ್ಸ್ ಆಗೋ ತನಕ. ಬಟ್ ಪಶ್ಚಿಮ ಬಂಗಾಳ ತಣ್ಣಗಿಲ್ಲ. ಮತದಾನ ಮುಗಿದ ಮಾರನೇ ದಿವಸ ಅಂಚೆ ಮತಗಳನ್ನಿಟ್ಟಿದ್ದ ಸ್ಟ್ರಾಂಗ್ ರೂಮ್ನಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೋಲ್ಕತ್ತಾದಲ್ಲಿ ಜೋರು ಗಲಾಟೆ ನಡೆಸಿದ್ರು. ಅದರ ಜೊತೆಗೆ ಕೋಲ್ಕತ್ತಾ ಹೈಕೋರ್ಟ್ಗೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಮತ ಎಣಿಕೆ ಕೇಂದ್ರದಲ್ಲಿ ಯಾಕೆ ಅರೆ ಸೇನಾಪಡೆಯ ಸಿಬ್ಬಂದಿ, ಲೋಕಲ್ ಪೊಲೀಸರು ಯಾಕಿರಬಾರದು ಅಂತ ಚುನಾವಣಾ ಆಯೋಗದ ನಿರ್ಧಾರ ಅದು. ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಮಮತಾ ಬ್ಯಾನರ್ಜಿ. ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿದಾಗ ಸುಪ್ರೀಂ ಕೋರ್ಟಿಗೆ ಬಂದಿದ್ರು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿತು, ತುರ್ತು ವಿಚಾರಣೆ ನಡೆಸಿತು. ಯಾವ ಸಿಬ್ಬಂದಿಯನ್ನ ನೇಮಿಸಬೇಕು ಅನ್ನುವುದು ಚುನಾವಣಾ ಆಯೋಗದ ವಿಶೇಷ ಅಧಿಕಾರ. ಇವ್ರನ್ನೇ ಯಾಕೆ ನೇಮಿಸಿದ್ದೀರಿ, ಅವ್ರನ್ನೇ ಯಾಕೆ ನೇಮಿಸಿದ್ದೀರಿ ಅಂತ ಪ್ರಶ್ನಿಸೋದಕ್ಕಾಗೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತು. ಜಸ್ಟಿಸ್ PS ನರಸಿಂಹ ಮತ್ತು ಜಸ್ಟಿಸ್ ಜಾಯ್ಮಾಲಾ ಬಾಗ್ಚಿ ದ್ವಿಸದಸ್ಯ ಪೀಠ ಮಮತಾ ಬ್ಯಾನರ್ಜಿ ಅವರ ಅರ್ಜಿಯನ್ನು ತಿರಸ್ಕರಿಸಿತು. ಮತ್ತೊಂದು ಮುಖಭಂಗ ಆಯಿತು ಮಮತಾ ಬ್ಯಾನರ್ಜಿ. ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿ ನೇಮಕಕ್ಕೆ ಆಯೋಗಕ್ಕೆ ಅಧಿಕಾರ ಇದೆ. ಯಾವ ಆಧಾರದಲ್ಲಿ ಕೇಂದ್ರ ನೌಕರರ ನೇಮಕ ಬೇಡ ಅಂತ ಹೇಳೋದು? ಇಲ್ಲಿ ಎಲ್ಲರೂ ಸಿಬ್ಬಂದಿಗಳೇ, ಅವರವರ ಕರ್ತವ್ಯ ನಿರ್ವಹಿಸ್ತಾರೆ. ಚುನಾವಣಾ ಆಯೋಗದ ಸೂಚನೆಯಂತೆ ಅವರು ಕೆಲಸ ಮಾಡ್ತಾರೆ. ಅವರು ರಾಜ್ಯದ ಸಿಬ್ಬಂದಿಯೋ ಕೇಂದ್ರದ ಸಿಬ್ಬಂದಿಯೋ ಮುಖ್ಯವಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು.
ಪಶ್ಚಿಮ ಬಂಗಾಳದ 15 ಬೂತ್ಗಳಲ್ಲಿ ಇವತ್ತು ಮರು ಮತದಾನವೂ ಆಯಿತು. 2 ವಿಧಾನಸಭಾ ಕ್ಷೇತ್ರಗಳ 15 ಬೂತ್ಗಳು. ದಕ್ಷಿಣ 24 ಪರಗಣದ ಜಿಲ್ಲೆಗಳು 2 ವಿಧಾನಸಭಾ ಕ್ಷೇತ್ರ ಬರೋದು. ಇಲ್ಲಿ ನಡೆದಿದ್ದ 15 ಬೂತ್ಗಳಲ್ಲಿ ನಡೆದಿದ್ದ ಮತದಾನದ ಬಗ್ಗೆ ಅನೇಕ ಪ್ರಶ್ನೆಗಳು ಎದ್ದಿದ್ದು. ಆ ಕಾರಣಕ್ಕೆ ಮರು ಮತದಾನ. ಸುವೇಂದು ಅಧಿಕಾರಿ ಬಿಜೆಪಿ ನಾಯಕ ಹೇಳಿದ್ರು. ಸುವೇಂದು ಅಧಿಕಾರಿ ಡೈಮಂಡ್ ಹಾರ್ಬರ್ನಲ್ಲಿ ಬರೀ 4 ಬೂತ್ಗಳಲ್ಲಿ ಮರು ಮತದಾನ ಮಾಡಿಸಿದ್ದಾರೆ. ಫಾಲ್ಡಾದಲ್ಲಿ ಕನಿಷ್ಠ 60 ಬೂತ್ಗಳಲ್ಲಿ ಮರು ಮತದಾನ ನಡೆಸಬೇಕಾಗಿತ್ತು. ಆದರೂ ನಾವು ಚುನಾವಣಾ ಆಯೋಗವನ್ನು ಗೌರವಿಸುತ್ತೇವೆ ಅಂದ್ರು ಸುವೇಂದು ಅಧಿಕಾರಿ. ಕೇಳಿಸ್ಕೊಳ್ಳಿ. ಸೌಗತ್ ರಾಯ್ ಟಿಎಂಸಿ ಸಂಸದರು ಹೇಳಿದ್ರು, ಕೆಲವು ಬೂತ್ಗಳಲ್ಲಿ ಅಕ್ರಮ ನಡೆದಿರಬಹುದು. 80,000 ಹತ್ತತ್ರ ಬೂತ್ಗಳಿದ್ದಾವೆ, ಬರೀ 15 ಬೂತ್ಗಳಲ್ಲಿ ಮಾತ್ರ ಮರು ಮತದಾನ. ಇದೇನು ದೊಡ್ಡ ವಿಷಯ ಅಲ್ಲ. ಬ್ರೇಕ್ಗಿಂತ ಮುಂಚೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಮತ್ತೊಂದು ಅರ್ಜಿ ತಿರಸ್ಕೃತಗೊಂಡ ವರದಿಯನ್ನು ನೋಡಿದ್ರಿ. ಸೋಮವಾರ ನಡೆಯಲಿರುವ ಮತ ಎಣಿಕೆ ಕೇಂದ್ರಗಳ ಹತ್ರ ಕೇವಲ ಕೇಂದ್ರದ ಅಧೀನದಲ್ಲಿ ಬರುವ ಅರೆಸೇನಾ ಪಡೆಯವರೇ ಯಾಕೆ ಭದ್ರತೆಯನ್ನು ಕೊಡಬೇಕು ಅನ್ನುವಂಥ ಅರ್ಜಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು. ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದು, ನಾವು ಮಧ್ಯಪ್ರವೇಶ ಮಾಡೋದಕ್ಕಾಗೋದಿಲ್ಲ ಅಂತ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, CBI ವಿರುದ್ಧ, ED ವಿರುದ್ಧ, ಇನ್ಕಮ್ ಟ್ಯಾಕ್ಸ್ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಒಂಥರ ಸ್ಟ್ರೀಟ್ ಫೈಟ್ ಮಾಡಿದಾಗ ಕೇಂದ್ರೀಯ ತನಿಖಾ ಸಂಸ್ಥೆಗಳು ದುರುಪಯೋಗ ಆಗ್ತಾ ಇದೆ, ಇದು ಅದು ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ. ಅಟ್ಲೀಸ್ಟ್ ಸಂವಿಧಾನಾತ್ಮಕ ಸಂಸ್ಥೆಗಳು ಅನ್ನಿಸಿಕೊಂಡು ಇರುವಂಥ ಚುನಾವಣಾ ಆಯೋಗ ಆಗಿರ್ಬೋದು, ನ್ಯಾಯಾಂಗ ಆಗಿರಬಹುದು, ಇವುಗಳ ಗೌರವವನ್ನು ಆಡಳಿತ ವಿಪಕ್ಷ ಎರಡೂ ಉಳಿಸ್ಕೋಬೇಕಲ್ವಾ? ಅಜಿತ್, ನನಗನ್ಸುತ್ತೆ ಅದು ಎರಡೂ ಕಡೆಯಿಂದ ಆ ಒಂದು ಪ್ರಯತ್ನ ಆಗಬೇಕು. ಅದಕ್ಕೊಂದು ಪೊಲಿಟಿಕಲ್ಲಿ ಅಬೌವ್ ಪಾಲಿಟಿಕ್ಸ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಬುದ್ಧತೆ ಕೂಡ ಬೇಕು. ಬಟ್ ಇವತ್ತಿನ ದಿನಗಳಲ್ಲಿ ಅನ್ಫಾರ್ಚುನೇಟ್ಲಿ ಆಡಳಿತ ಪಕ್ಷವೂ ಇರ್ಬೋದು, ವಿಪಕ್ಷಗಳು ಇರಬಹುದು, ಪೊಲಿಟಿಕಲ್ ಕಾಂಪಿಟೇಟಿವ್ನೆಸ್ನ ಕಾರಣದಿಂದ ಮತ್ತು ಪೊಲಿಟಿಕಲ್ ಸ್ಟೇಕ್ಸ್ ಜಾಸ್ತಿ ಇದೆ ಅನ್ನುವ ಕಾರಣದಿಂದ ಹಂತ ಹಂತವಾಗಿ ಆ ಒಂದು ನೀವೇನು ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಪೊಲಿಟಿಕಲ್ ಪ್ರುಡೆನ್ಸ್ ಅಂತ ಕರೆಯೋಣ, ಪೊಲಿಟಿಕಲ್ ವಿಸ್ಡಮ್ ಅಂತ ಕರೆಯೋಣ, ಅದು ನಿಧಾನವಾಗಿ ಮಾಯ ಆಗ್ತಾ ಇದೆ. ಅದಕ್ಕೆ ಒಂದೇ ಸೈಡನ್ನು ನಾವು ಇಲ್ಲ ಅದಕ್ಕೆ ಮಮತಾ ಬ್ಯಾನರ್ಜಿ ಮಾತ್ರ ಕಾರಣ ಅಂತ ಹೇಳೋಕ್ಕಾಗಲ್ಲ. ಹೌದು, ಅದಕ್ಕೆ ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಹಿಂದೆ ಕಾಂಗ್ರೆಸ್ ಇತ್ತು, ಈಗ BJP ಇತ್ತು, ಆ ಪಕ್ಷಗಳು ಕೂಡ ಕಾರಣ. ಇದೇನು ಹೊಸ್ತಲ್ಲ. ಅಲ್ಲಲ್ಲ, ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೀವು ಸುಮಾರು ಚರ್ಚೆಗಳನ್ನು ಮಾಡಿದ್ದೀವಿ. ತನಿಖಾ ಸಂಸ್ಥೆಗಳ ವಿರುದ್ಧ ಮಮತಾ ಬ್ಯಾನರ್ಜಿ ಹೋರಾಡುವುದನ್ನು ಯಾರೂ ಅಬ್ಜೆಕ್ಟ್ ಮಾಡೋದಿಲ್ಲ. ಅಜಿತ್, ಇದರಲ್ಲಿ 2-3 ಪ್ರಶ್ನೆಗಳಿವೆ. ಈಗ ಭಾರತೀಯ ಜನತಾ ಪಾರ್ಟಿಯ ನಿನ್ನೆ ಸಭೆ ನಡೀತು. ಭೂಪೇಂದ್ರ ಯಾದವ್ ಆ ಸಭೆಯನ್ನು ದಿಲ್ಲಿಯಲ್ಲಿ ತೆಗೆದುಕೊಂಡ್ರು. ವರದಿಗಳು ಬರ್ತಾ ಇರುವ ಪ್ರಕಾರ ಭೂಪೇಂದ್ರ ಯಾದವ್ ಹೇಳ್ತಿದ್ದಾರೆ, ಅಂದರೆ ಯಾರ್ಯಾರು ನೀವು ಕೆಲಸ ಮಾಡಿದ್ರಲ್ವ ಆ ಬೂತ್ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೀವು ವಾಪಸ್ಸಲ್ಲಿ ಹೋಗಬೇಕು ಅನ್ನೋದನ್ನು ಇನ್ಸ್ಟ್ರಕ್ಟ್ ಮಾಡಲಾಗಿದೆ. ಬಹುತೇಕ ಹಿರಿಯ ನಾಯಕರಿಗೆ ನೀವು ವಾಪಸ್ಸಲ್ಲಿ ಹೋಗಬೇಕು ಅಂತಕ್ಕಂಥದ್ದು. ಯಾಕಂತಂದರೆ ಭೂಪೇಂದ್ರ ಯಾದವ್ ಅವರ ಕಾರ್ಯಕರ್ತರಿಗೆ ಹೇಳಿರುವ ಪ್ರಕಾರ 2021 ಚುನಾವಣೆಯಲ್ಲಿ ಚುನಾವಣಾ ಕೆಲಸ ನಾವು ಮಾಡಿದ್ವಿ, ಕೌಂಟಿಂಗಲ್ಲಿ ನಾವು ತುಂಬ ಮುತುವರ್ಜಿಯನ್ನು ವಹಿಸಲಿಲ್ಲ. ಏನಾಗುತ್ತೆ ಕೌಂಟಿಂಗಲ್ಲಿ? ಅಲ್ಲ, ಈಗ ಅದು ಪ್ರಾಯಶಃ ಅಂದರೆ ನಾನು ಕೂಡ ಏನಾಗಿರಬಹುದು ಅಂತಕ್ಕಂಥದ್ದನ್ನು ತರ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಆ ಮಾತು ಬೇರೆ ಕಥೆಗಳನ್ನು ಕೇಳ್ತಿದ್ವಿ ನಾವು. ಅವ್ರಿಗೆ BJP ನಾಯಕರಿಗೆ ಅನ್ಸ್ತಾ ಇದೆ, ಇಲ್ಲ 2021 ನಮಗೊಂದು 20-30 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕಷ್ಟ ಆಯಿತು, ಇಲ್ಲಾಂದರೆ ನಾವು 100 ದಾಟ್ತಾ ಇದ್ವಿ ಅಂತ BJP ಅವರೇನು ಚುನಾವಣೆ ಗೆಲ್ತಾ ಇರಲಿಲ್ಲ. ಹೀಗಾಗಿ ಈ ಬಾರಿ ಕೌಂಟಿಂಗ್ನಲ್ಲಿ ಮುತುವರ್ಜಿ ವಹಿಸಬೇಕು ಅನ್ನೋದನ್ನು BJP ಹೇಳ್ತಾ ಇದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಹೋಗಿ ಏನು ಹೇಳ್ತಿದ್ದಾರೆ,
ಅವ್ರಿಗನ್ನಿಸ್ತಾ ಇದೆ SIR ಪ್ರಕ್ರಿಯೆ ನಡೆಸಿದ್ದೇ ನನ್ನನ್ನು ಸೋಲಿಸೋದಕ್ಕೋಸ್ಕರ. ಕಳೆದ ಬಾರಿ 10% ವೋಟ್ ಶೇರ್ ಇತ್ತು ಡಿಫ್ರೆನ್ಸು, ಈ ಬಾರಿ 11% ವೋಟ್ ಶೇರನ್ನು ಕಿತ್ತಾಕಿದ್ದು ಪ್ರಮುಖವಾಗಿ ನನ್ನನ್ನು ಸೋಲಿಸಲಿಕ್ಕೆ SIR ಅನ್ನು ಬಳಕೆ ಮಾಡಲಾಯಿತು. ಹೀಗಾಗಿ ಚುನಾವಣಾ ಆಯೋಗ BJP ಪರವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾರೆ. ಈಗ ಅವ್ರು ನಿನ್ನೆ ಯಾಕೆ ಓಡೋದ್ರು ಸ್ಟ್ರಾಂಗ್ ರೂಮ್ಗೆ? ಅವ್ರಿಗನ್ನಿಸ್ತು ಇಲ್ಲ ಅಲ್ಲೆಲ್ಲೋ ಬ್ಯಾಲೆಟ್ ಪೇಪರ್ಗಳು ಮಾತ್ರ ಅಲ್ಲ, EVM ಏನಾದ್ರು ಟ್ಯಾಂಪರಿಂಗ್ ಆಗತ್ತಾ? ಈ ಚಿಂತೆ ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾನು ಆರೋಪ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಂಬದಂಥ ಸಿಚುವೇಶನ್ ಕ್ರಿಯೇಟ್ ಆ ಸ್ಥಿತಿ ಇದೆ ಇವತ್ತು. ಅನ್ಫಾರ್ಚುನೇಟ್ಲಿ ಆ ಒಂದು ಸ್ಥಿತಿ ಬಂದು ತಲುಪಿದೆ ಇವತ್ತು ಪೊಲಿಟಿಕ್ಸು. ಯಾರೂ ಕೂಡ ನಂಬುವ ಸ್ಥಿತಿಯಲ್ಲಿಲ್ಲ ಇವತ್ತು. ಮಮತಾ ಬ್ಯಾನರ್ಜಿ ಲಿಟ್ರಲಿ ಸ್ಟ್ರಾಂಗ್ ರೂಮನ್ನು ಕಾಯಬೇಕು ಅಂತ ಅವರವ್ರ ಸಂಸದರಿಗೆ ಶಾಸಕರಿಗೆ ಹೇಳ್ತಾ ಇದ್ದಾರೆ. ಈ ಚಿಂತೆ ಭಾರತೀಯ ಜನತಾ ಪಾರ್ಟಿಗೂ ಇದೆ. ಹೌದು, ಯಾಕಂದರೆ ಸ್ಟೇಟ್ ಮಷಿನರಿ ಇದೆ, 15 ವರ್ಷದಿಂದ ಅವ್ರ ಜೊತೆ ಇದೆ. ಅದು ಎಲ್ಲಿ ನಮ್ಮ ಕೈ ಕೊಟ್ಟರೆ? ಭಾರತೀಯ ಜನತಾ ಪಾರ್ಟಿ ಅದನ್ನು ಓಪನ್ ಆಗಿ ಹೇಳ್ತಾ ಇಲ್ಲ. ಪಕ್ಷದ ಮೀಟಿಂಗ್ ಒಳಗಡೆ ಅವರು ಹೇಳ್ತಿದ್ದಾರೆ, ಭೂಪೇಂದ್ರ ಯಾದವ್ ನಿನ್ನೆ ಹೇಳಿದ್ದಾರೆ ಅದನ್ನು. ಹೀಗಾಗಿ ಅಜಿತ್, ಇದು ಪೊಲಿಟಿಕಲ್ ಅಂದರೆ ಪಾಲಿಟಿಕ್ಸ್ ಈಗ ಮಹಾರಾಷ್ಟ್ರದಲ್ಲಿ ಆಯ್ತಲ್ವ. ಶಿವಸೇನೆಯ ಸಂಜಯ್ ರಾವತ್ ಮತ್ತು ಉದ್ಧವ್ ಠಾಕ್ರೆ ನೇರ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಮೇಲೆ ಆರೋಪಗಳನ್ನು ಮಾಡಿದರು. ಅಂದರೆ ಇವತ್ತು ರಾಜಕಾರಣ ಆ ಕೆಟ್ಟ ಸ್ಥಿತಿಗೆ ಬಂದು ತಲುಪ್ತಾ ಇದೆ. ಯಾವ್ಯಾವ ರೋಲ್ ಮಾಡೆಲ್ಗಳಂತಿದ್ವು, ಯಾವ್ಯಾವ ಪ್ರತಿಮೆಗಳು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ, ಎಲ್ಲವನ್ನು ರಾಜಕೀಯ ಏನಂತಾರೆ ಅದಕ್ಕೊಂದು ಪೈಪೋಟಿಗೋಸ್ಕರ ಆ ರೋಲ್ ಮಾಡೆಲ್ಗಳನ್ನು ಕೂಡ ಹೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ. ಈಗ SIR ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಅಜಿತ್, SIR ಚುನಾವಣಾ ಆಯೋಗದ ನಿರಂತರ ಪ್ರಕ್ರಿಯೆ. ಹೌದು ಹೌದು. ಕಳೆದ 75 ವರ್ಷಗಳಿಂದ ಎಷ್ಟು ಜನ ಸತ್ರು ಅನ್ನೋದನ್ನು ನೀವು ರೋಲೇ ನೋಡಲಿಲ್ವಾ? ಈಗ ಅದೇನಾಗ್ತಿದೆ, ಇಲ್ಲ BJPಗೆ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದು ಪಶ್ಚಿಮ ಬಂಗಾಳದಲ್ಲಿ ಜಾಸ್ತಿ ಓಟ್ಗಳು ಹೋಗ್ತಿವೆ, ಬಿಹಾರದಲ್ಲಿ ಓಟ್ ಹೋಗ್ತಿವೆ, BJPಯಲ್ಲಿ ಚುನಾವಣೆಗಳನ್ನು ಗೆಲ್ತಾ ಇದೆ. ಹೀಗಾಗಿ ವಿಪಕ್ಷಗಳಿಗೊಂದು ಆತಂಕ ಇದೆ. ಆಮೇಲೆ ಏನಾಗುತ್ತೆ, ಏಜೆನ್ಸಿಗಳನ್ನು ಬಳಕೆ ಆಡಳಿತ ಪಕ್ಷ ಹೆಂಗೆ ಮಾಡುತ್ತೆ ಅನ್ನೋದನ್ನು ನೋಡ್ತಾ 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 ವಿರೋಧ ಪಕ್ಷಗಳಿಗೆ ಅದು ಚಿಂತೆ ಆಗುತ್ತೆ. ಅವು ಅಧಿಕಾರಕ್ಕೆ ಬಂದಾಗ ಅವರು ಅದನ್ನೇ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲೂ ಏನು ನಡೀತಾ ಇದೆ ಅಜಿತ್? ನೆವರ್ ಎಂಡಿಂಗ್ ಲೂಪ್ ಇದು. ಕರ್ನಾಟಕದಲ್ಲಿ ಇವತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗಳ ಹೆಸರಿನಲ್ಲಿ ಏನು ನಡೀತಾ ಇದೆ ರಾಜಕೀಯವಾಗಿ? ಹೌದು, ನಮಗೆ ಬೇಕಾದವರು ಇದ್ರೆ ಕ್ಲೀನ್ ಚಿಟ್ ಕೊಡು, ನಮಗೆ ಬೇಡದವರಾಗಿದ್ದರೆ ಅಷ್ಟೇ ಒಳಗೆ ಹಾಕು ಅವ್ರನ್ನ. ಸೊ ಅಜಿತ್, ಅದಕ್ಕೇನು ನನಗನ್ಸುತ್ತೆ, ದೊಡ್ಡ ಮನಸ್ಸಿರೋ ರಾಜಕಾರಣಿಗಳು ನಮಗೆ ಬೇಕು. ಬಟ್ ಇವತ್ತೇನಾಗಿದೆ, ದುಡ್ಡು, ಜಾತಿ ಬಿಟ್ಟರೆ ರಾಜಕಾರಣ. ಅಧಿಕಾರ ಹಿಡಿಲಿಕ್ಕೆ ಬೇರೆ ದಾರಿ ಹೇಳಿ ನನಗೆ, ಹೋರಾಟದಿಂದ ಯಾರಾದರೂ ಬರ್ತಾರಾ? ಇಲ್ಲ. ಸೊ ಇದು ಬರೀ ನಾವು ರಾಜಕಾರಣಿಗಳಿಗೆ ಬೈದ ಉಪಯೋಗ ಇಲ್ಲ. ಇದು ಕೊಳದಲ್ಲಿ, ಸರೋವರದಲ್ಲಿ ನೀರು ಕೊಳಕಾದರೆ ಅದರಿಂದ ತೆಗೆದುಕೊಳ್ಳೋ ಪ್ರತಿಯೊಂದು ತಂಬಿಗೆಯ ನೀರು ಕೊಳಕಿರುತ್ತೆ. ಅದಕ್ಕೆ ರಾಜಕಾರಣವೂ ಹೊರತಲ್ಲ, ಪತ್ರಿಕೋದ್ಯಮ ಹೊರತಲ್ಲ, ಎಲ್ಲ ಯಾವ್ಯಾವ ಕ್ಷೇತ್ರಗಳು ಸಾರ್ವಜನಿಕ ರಂಗದಲ್ಲಿ ನಾವು ಹೇಳ್ತೀವಿ ಅವು ಯಾವೂ ಕೂಡ ಹೊರತಲ್ಲ. ಅಂದರೆ ಈ ಚರ್ಚೆ ಎಲ್ಲಿಂದ ಮತ್ತೆ ಶುರು ಮಾಡಬೇಕಾಗತ್ತೆ ಅನ್ನೋದೊಂದು ಪ್ರಶ್ನೆ. ಆದರೆ ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್. ಚುನಾವಣಾ ಆಯೋಗದ ಮೇಲೆ, ಸುಪ್ರೀಂ ಕೋರ್ಟ್ನ ಮೇಲೆ, ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಮೇಲೂ ನೀವು ಆರೋಪಗಳನ್ನು ಮಾಡಲಿಕ್ಕೆ ಶುರು ಆದರೆ ನಂತರ ಪ್ರಜಾಪ್ರಭುತ್ವದಲ್ಲಿ ಏನೂ ಕೂಡ ಉಳಿಯಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು